ಮಹೇಶ್ ಶೆಟ್ಟಿ ತಿಮರೋಡಿ ಗಡಿಪಾರು ವಿಚಾರಣೆ ಮುಕ್ತಾಯಗೊಂಡಿದೆ. ಡಿಸೆಂಬರ್ 11ಕ್ಕೆ ಆಕ್ಷೇಪಣೆ ಸಲ್ಲಿಸಲು ತಿಮರೋಡಿಗೆ ಸಹಾಯಕ ಆಯುಕ್ತರು ಸೂಚಿಸಿದ್ದಾರೆ. ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ತಿಮರೋಡಿ ಪರ ವಕೀಲರು ಸುಪ್ರೀಂ ಕೋರ್ಟ್ ಮತ್ತು ಇತರ ನ್ಯಾಯಾಲಯಗಳ ತೀರ್ಪುಗಳ ದಾಖಲೆಗಳನ್ನು ಕೊಡಲಾಗಿದೆ ಎಂದಿದ್ದಾರೆ. ತಿಮರೋಡಿ ಭಾಷಣದಿಂದ ಸಮಾಜದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ. ಮೊದಲ ಗಡಿಪಾರು ಆದೇಶಕ್ಕೆ ಹೈಕೋರ್ಟ್ ತಡೆ ನೀಡಿದೆ. ಈ ಸಂದರ್ಭದಲ್ಲಿ ತಿಮರೋಡಿ ವಿರುದ್ಧ ಸೆಕ್ಷನ್ 55A ಅಥವಾ 55B ಪ್ರಕಾರ ಆದೇಶ ಹೊರಡಿಸಲಾಗಿದೆಯೇ ಎನ್ನುವುದನ್ನು ಕೋರ್ಟ್ ಸಹಾಯಕ ಆಯುಕ್ತರಿಂದ ಸ್ಪಷ್ಟನೆ ಕೇಳಿತ್ತು ಎಂದು ವಕೀಲರು ವಿವರಿಸಿದ್ದಾರೆ. ಡಿಸೆಂಬರ್ 15ರ ಒಳಗೆ ವರದಿ ನೀಡುವಂತೆ ಸಹಾಯಕ ಆಯುಕ್ತರಿಗೆ ನ್ಯಾಯಾಲಯ ಸೂಚಿಸಿದೆ. ಅಲ್ಲಿ ತನಕ ಗಡಿಪಾರು ಆದೇಶಕ್ಕೆ ತಡೆ ನೀಡಿದೆ. 55A ಯಲ್ಲಿ ಅಥವಾ 55B ಯಲ್ಲಿ ಆದೇಶ ನೀಡಲಾಗಿದೆಯೋ ಎನ್ನುವ ವಿಚಾರದಲ್ಲಿ ಸಹಾಯಕ ಆಯುಕ್ತರು ನಮ್ಮಲ್ಲಿ ಸ್ಪಷ್ಟನೆ ಕೇಳಿದ್ದಾರೆ. ಅದಕ್ಕೆ ನಾವು ಅವರಲ್ಲಿ ಸಮಯಾವಕಾಶ ಕೊಡಬೇಕು ಎಂದು ಕೇಳಿದ್ದೇವೆ. ಸಾಮಾಜಿಕ ನ್ಯಾಯದ ಪ್ರಕಾರ ಈ ಅವಕಾಶ ನೀಡಬೇಕು. ಪೊಲೀಸರು ತಮ್ಮ ವರದಿಯಲ್ಲಿ 1997 ಹಳೆ ಪ್ರಕರಣಗಳನ್ನು ಉಲ್ಲೇಖಿಸಿದ್ದಾರೆ. ಆ ಎಲ್ಲಾ ಪ್ರಕರಣಗಳಲ್ಲಿ ತಿಮರೋಡಿ ದೋಷಮುಕ್ತವಾಗಿದ್ದಾರೆ. 2 ಪ್ರಕರಣಗಳಲ್ಲಿ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದೆ. ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಮೇಲ್ಮನವಿಯನ್ನ ಸಲ್ಲಿಸಿಲ್ಲ ಎಂದು ವಕೀಲರು ಹೇಳಿದ್ದಾರೆ. ಹೈಕೋರ್ಟ್ನ ಆದೇಶದಲ್ಲಿ ಕ್ಲಿಯರ್ ಇದೆ. 55A ಯಲ್ಲಿ ಮಾಡಿದ್ರೆ B ಯಲ್ಲಿ ಮಾಡಿದ್ರೆ ಅಂತ ಮಾತ್ರ ಇದೆ. ಮತ್ತೆ ನ್ಯಾಯಾಧೀಶರು ಕೂಡ ನಮ್ಮ ಆರ್ಗ್ಯುಮೆಂಟ್ ಅಲ್ಲಿ ಪೊಲೀಸ್ನವರು ಏನ್ ಮಾಡಿದ್ದಾರೆ ಅಂದ್ರೆ 97ರಲ್ಲಿ ಎಕ್ವಿಟ್ ಆದ ಕೇಸನ್ನು ಇಲ್ಲಿ ತಂದು ಗಡಿಪಾರ ಅಂತ ಹೇಳ್ತಾ ಇದ್ದಾರೆ. ಇದರ ಅಡಿಯಲ್ಲಿ ಗಡಿಪಾರು ಮಾಡಿ ಅಂತ. ನೋಡಿ, ಒಂದು ವಿಷಯ ಕ್ಲಿಯರ್ ಇದೆ. 13 ಕೇಸ್ ಎಕ್ವಿಟ್ ಆಗಿದೆ. 97-98 ಸಾಲಿನಲ್ಲಿ 1998 ಸಾಲಿನಲ್ಲಿ ಎಕ್ವಿಟ್ ಆದಂತ ಕೇಸನ್ನು ತಂದು ಇಲ್ಲಿ ಗಡಿಪಾರು ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ಬಿಡಿ, 2 ಕೇಸಲ್ಲಿ ಬಿ ರಿಪೋರ್ಟ್ ಹಾಕಿದೆ. ಅದರಿಂದ ಇಲ್ಲಿ ಏನಾಗಿದೆ ಅಂದ್ರೆ ಗಡಿಪಾರು ಮಾಡಬೇಕಾದ್ರೂ ಕೂಡ ಇಲ್ಲಿ ನಾವೇನು ದರೋಡೆ ಮಾಡಲಿಲ್ಲ. ನನ್ನ ಭಾಷಣದಿಂದ ಎಲ್ಲಿಯೂ ಕೂಡ ಕೋಮುಗಲಭೆ ಆಗಲಿಲ್ಲ. ಯಾವುದೇ ಅಹಿತಕರ ಘಟನೆ ಆಗಲಿಲ್ಲ. ಸರಿಯಾ? ಆದರೂ ಕೂಡ ನನ್ನನ್ನು ಗಡಿಪಾರು ಮಾಡಬೇಕು ಎಂದು ಸಲ್ಲಿಸಿದಂತ ಅರ್ಜಿಯನ್ನು ನಾನು ಬಲವಾದಂತ ಆಕ್ಷೇಪಣೆ ನಾನು ಮಾಡಿದ್ದೇನೆ. ನಾನು 11ನೇ ತಾರೀಕು ನಾನು ಅದರ ಬಗ್ಗೆ ಲಿಖಿತವಾಗಿ ನಾನು ಸಲ್ಲಿಸಲಿಕ್ಕೆ ಇದ್ದೇನೆ. ಸರ್, ಅದರಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕೊಲೆ, ಈ ಘಟನೆಯಿಂದ ಯಾವುದಾದ್ರೂ ಕೊಲೆ ಅಥವಾ ದೊಡ್ಡ ಅಪರಾಧಗಳಾಗಿದ್ರೆ ಸರಿಯಾ, ಆಗ ವಿಚಾರಣೆ ಮಾಡಬೇಕು ಅಂತ ಹೇಳುತ್ತೆ. ಸರಿಯಾ? 55A ಯಲ್ಲಿ ಆದ್ರೆ ಸಾಮಾನ್ಯ. ಸರಿಯಾ? ನಾನು ಹೇಳುವುದೇನಂದ್ರೆ, ದೀಪಕ್ ವರ್ಸಸ್ ಸ್ಟೇಟ್ ಆಫ್ ಮಹಾರಾಷ್ಟ್ರ ಕೇಸಲ್ಲಿ 2022ರಲ್ಲಿ ಸುಪ್ರೀಂ ಕೋರ್ಟ್ ಕ್ಲಿಯರ್ ಹೇಳಿದೆ, ಮ್ಯಾಂಡೇಟರಿ ಆಗಿ ನಮಗೆ ಅವಕಾಶ ಕೊಡಬೇಕು ಅಂತ ಹೇಳಿದೆ. ಆ ಅವಕಾಶ ಏನಂದ್ರೆ ನಮಗೆ ಕ್ಲಿಯರ್ ಕಟ್ ಆಗಿ ನಮಗೆ ಸಮಯಾವಕಾಶ ಕೊಡಬೇಕು ಅಂತ ಹೇಳಿದೆ. ನಾವು ಸಮಯಾವಕಾಶ ಕೇಳಿದ್ದೇವೆ. ಆದ್ರೆ ಮಾನ್ಯ ನ್ಯಾಯಾಧೀಶರು ಏನು ಹೇಳಿದ್ರು ಅಂದ್ರೆ, ನಂಗೆ 15 ದಿವಸದ ಒಳಗಡೆ ನಂಗೆ ಹೈಕೋರ್ಟಿಗೆ ವರದಿ ಸಲ್ಲಿಸಲಿಕ್ಕೆ ಇದೆ, ಅದರಿಂದ ವಿಚಾರಣೆಗೆ ನಾನು ಅವಕಾಶ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಬಟ್ ನಾವು ಹಲವಾರು ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಕೂಡ ಉಲ್ಲೇಖ ಮಾಡಿದ್ದೇವೆ. ಮತ್ತೆ ಪೊಲೀಸ್ನವರು ಏನ್ ಹಾಕಿದ್ದಾರೆ ಆ ಎಲ್ಲ ಕೇಸ್ಗಳಲ್ಲಿ ನಾನು ಈಗಾಗಲೇ ಹೇಳಿರೋ ಪ್ರಕಾರ ಎಲ್ಲ ಖುಲಾಸೆ ಆಗಿದೆ. ಖುಲಾಸೆ ಆಗಿದ್ದನ್ನು ಅವರು ಒಪ್ಪಿಕೊಂಡಿದ್ದಾರೆ. ಎಲ್ಲಿ ಕೂಡ ಅದರ ಬಗ್ಗೆ ಮೇಲ್ಮನವಿ ಸಲ್ಲಿಸಲಿಲ್ಲ. ಏನಿದೆ ನನ್ನ ಮೇಲೆ ಇರುವಂತಹ ಆರೋಪ ಏನು ಹೇಳಿ? ಎಲ್ಲಿಯಾದ್ರೂ ನಾನು ನನ್ನ ಭಾಷಣದಿಂದ ಎಲ್ಲಿಯಾದ್ರೂ ಇದಾಗಿದೆಯಾ? ಕ್ರಿಮಿನಲ್ ಒಫೆನ್ಸ್ ಆಗಿದೆಯಾ? ಇಲ್ಲ. ಧರ್ಮಗಳ ಮೇಲೆ ಎಲ್ಲಾದ್ರೂ ಅಪರಾಧಗಳಾಗಿದೆಯಾ? ಇಲ್ಲ.